ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ದಶಕಗಳ ಕನಸಾಗಿದ್ದ ಜಯದೇವ ಹೃದ್ರೋಗ ಆಸ್ಪತ್ರೆ ಕೊನೆಗೆ ಲೋಕಾರ್ಪಣೆ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಕಲಬುರಗಿಯಲ್ಲಿಂದು ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ 371 ಬೆಡ್ ಸಾಮರ್ಥ್ಯದ ಜಯದೇವ ಹೃದಯರೋಗ ಆಸ್ಪತ್ರೆಯನ್ನು ನಾಡದೊರೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ಮೂಲಕ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹೈಟೆಕ್ ಆಸ್ಪತ್ರೆ ವರದಾನವಾಗಲಿದೆ. ಬಹು ನಿರೀಕ್ಷಿತ ಹಾಗೂ ದಶಕಗಳಿಂದ ಕಾತುರದಿಂದ ಕಾಯುತ್ತಿದ್ದ ಕಲಬುರಗಿ ನಗರದಲ್ಲಿ ಜಯದೇವ್ ಹೃದಯ ರೋಗ ಆಸ್ಪತ್ರೆ ವಿದ್ಯುತ್ವವಾಗಿ ಲೋಕಾರ್ಪಣೆಯಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ 327 ಕೋಟಿ ರೂಪಾಯಿ ವೆಚ್ಚದಲ್ಲಿ 371 ಬೆಡ್ ಸಾಮರ್ಥ್ಯದ ಜಯದೇವ ಆಸ್ಪತ್ರೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಾರ್ಪಣೆ ಮಾಡಿದ್ರು. ಮಧ್ಯಾಹ್ನ 1 ಗಂಟೆಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ನೂತನ ಆಸ್ಪತ್ರೆಯಲ್ಲಿನ ಕೆಲ ಕಾಲ ಓಡಾಡಿ ಆಪರೇಷನ್ ಥಿಯೇಟರ್, ಕ್ಯಾಥಲಾಬ್, OPD ಸೇರಿದಂತೆ ಇನ್ನಿತರ ಕಡೆ ಸುತ್ತಾಡಿ ವೀಕ್ಷಿಸಿದರು. ಮಕ್ಕಳ ಆ ಸೈಡ್ ಬರ್ರಿ ಸರ್ ಹಿಂದೆ ಬರ್ರಿ ಸರ್, ಎಲ್ಲರೂ ಹಿಂದೆ ಬರ್ರಿ ಸರ್. ಅಡ್ಗೆ ಬಿಡ್ರಿ ರಾಜ್ ಸರ್, ತಲೆ ಓದ್ತೀರ ಹಂಗ್ರಿ, ಬರ್ರಿ ಹಿಂದೆ ಬರ್ರಿ ಸರ್. ಸರ್ ಸರ್ ರಾಜು ಸರ್. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಹೈಟೆಕ್ ಜಯದೇವ ಆಸ್ಪತ್ರೆಯನ್ನ ಜನಸೇವೆಗೆ ಸಮರ್ಪಿಸಿದರು. ಇನ್ನು ಜಯದೇವ್ ಹೃದಯ ರೋಗ ಆಸ್ಪತ್ರೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 2016ರಲ್ಲಿ ನಾನು ಸಿಎಂ ಆಗಿದ್ದ ವೇಳೆ ಕಲಬುರಗಿಯಲ್ಲಿ ಜಯದೇವ್ ಆಸ್ಪತ್ರೆ ಮಂಜೂರಾತಿ ಕೊಟ್ಟಿದ್ದೆ. ಈ ಭಾಗದ ಜನ ಮೈಸೂರು, ಬೆಂಗಳೂರಿಗೆ ಹೋಗುವುದನ್ನು ತಪ್ಪಿಸಲು ಜಯದೇವ್ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಈ ಭಾಗಕ್ಕೆ 371J ಕಲಂ ಜಾರಿಯಾಗಿ 10 ವರ್ಷ ಕಳೆದ ಹಿನ್ನೆಲೆ 371J ಸವಿ ನೆನಪಿಗಾಗಿ 371 ಬೆಡ್ ಸಾಮರ್ಥ್ಯದ ಹೈಟೆಕ್ ಆಸ್ಪತ್ರೆ ನಿರ್ಮಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಗುಲ್ಬರ್ಗದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. 2016ರಲ್ಲಿ ಇದನ್ನು 2016 ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೆ. ಬೆಂಗಳೂರಿನಲ್ಲಿ ಮಾತ್ರ ಜಯದೇವ ಹೃದ್ರೋಗ ಸಂಸ್ಥೆ ಇತ್ತು. ರಾಜ್ಯದ ಅನೇಕ ಭಾಗಗಳಿಂದ ರೋಗಿಗಳು, ಹೃದಯದ ಕಾಯಿಲೆ ಇರ್ತಕ್ಕಂಥ ರೋಗಿಗಳು ಬೆಂಗಳೂರಿಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಗುಲ್ಬರ್ಗಾದಲ್ಲಿ ಒಂದು ಬ್ರಾಂಚನ್ನು ಮಾಡಬೇಕು, ಶಾಖೆಯನ್ನು ಮಾಡಬೇಕು, ಮೈಸೂರಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು, ಹುಬ್ಬಳ್ಳಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿ ಕೆಲಸ ಮಾಡ್ತಾ ಇದೆ. ಸುಮಾರು 400 ಹಾಸಿಗೆಗಳು ಸಾಮರ್ಥ್ಯ ಇರ್ತಕ್ಕಂಥ ಆಸ್ಪತ್ರೆ ಅಲ್ಲಿ ಪ್ರಾರಂಭ ಆಗಿದೆ. ಗುಲ್ಬರ್ಗದಲ್ಲಿ 371. ನಾನು ಕೇಳಿದೆ, ಯಾಕ್ರಿ 371 ಮಾಡಿದ್ದೀರಿ ಅಂತಂದರೆ
ಇಲ್ಲಿ ಕಲಬುರಗಿ ವಿಭಾಗದಲ್ಲಿ 371 ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಸೇರ್ಪಡೆಯಾಗಿದೆ. ಅದಕ್ಕೋಸ್ಕರ 371 ಹಾಸಿಗೆಗಳ ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಜಯದೇವ ಆಸ್ಪತ್ರೆ ಕ್ಲೀನ್ಲಿನೆಸ್ಗೆ ಮತ್ತೆ ಮೇಂಟೆನೆನ್ಸ್ಗೆ ಬಹಳ ಹೆಸರಾಗಿರ್ತಕ್ಕಂಥ ಆಸ್ಪತ್ರೆ. ಬೆಂಗಳೂರಿನಲ್ಲೂ ಕೂಡ ಕ್ಲೀನ್ಲಿನೆಸ್ ಇದೆ, ಒಳ್ಳೆ ಮೇಂಟೆನೆನ್ಸ್ ಇದೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ಒಳ್ಳೆ ಮೇಂಟೆನೆನ್ಸ್ ಇದೆ. ಅದೇ ರೀತಿ ಕ್ಲೀನ್ಲಿನೆಸ್ಸು ಕೂಡ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ, ಮತ್ತೆ ಈ ಭಾಗದಿಂದ ಗುಲ್ಬರ್ಗದಿಂದ ಜಿಲ್ಲೆಯಿಂದಲೇ ಬಂದಿರೋರಾಗಿರೋದ್ರಿಂದ ಈ ಆಸ್ಪತ್ರೆ ಬೇರೆ 2 ಆಸ್ಪತ್ರೆಗಳಿಗಿಂತ ಚೊಕ್ಕಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಚೊಕ್ಕಟವಾಗಿರಬೇಕು. ಯಾಕೆಂದರೆ ಆಸ್ಪತ್ರೆ ಚೊಕ್ಕಟವಾಗಿದ್ದರೆ ರೋಗಿಗಳಿಗೆ ಬೇರೆ ಕಾಯಿಲೆ ಬರೋದು ತಪ್ಪೋಯ್ತದೆ. ಅದರ್ವೈಸ್ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ನೀವು ಚೊಕ್ಕಟವಾಗಿ ಇಡದೆ ಹೋದರೆ, ಕ್ಲೀನ್ಲಿನೆಸ್ ಇಲ್ಲದೆ ಹೋದರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ಸೊ ಯಾವ ರೋಗ ಬಂದಿದೆ ಆ ರೋಗ ಹೆಚ್ಚು ಭಾಳ ಜಾಗ್ರತೆ ಗುಣಮುಖ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಕ್ಲೀನ್ಲಿನೆಸ್ಸು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಿಶ್ರಮದಿಂದ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371J ವಿಶೇಷ ಸ್ಥಾನಮಾನ ಸಿಕ್ಕಿದ್ದು ಕಳೆದ 10 ವರ್ಷಗಳಲ್ಲಿ ಈ ಭಾಗ ಎಲ್ಲ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಪಾಟೀಲ್ ಅವರು ಬಡವರಿಗೆ ಉಚಿತ ಚಿಕಿತ್ಸೆ ಸಿಗಲೆಂಬ ದೃಷ್ಟಿಯಿಂದ ಬೆಂಗಳೂರು, ಮೈಸೂರು ಬಳಿಕ ಕಲಬುರಗಿಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಆಸ್ಪತ್ರೆ ನಿರ್ಮಿಸಲಾಗುತ್ತಿದೆ ಎಂದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಜಯದೇವ್ ಆಸ್ಪತ್ರೆ ಇಡೀ ಏಷ್ಯಾ ಖಂಡದಲ್ಲೇ ದೊಡ್ಡ ಆಸ್ಪತ್ರೆಯಾಗಿದ್ದು ಈ ಹೈಟೆಕ್ ಆಸ್ಪತ್ರೆಯನ್ನ ಸಾರ್ವಜನಿಕರು ಚೆನ್ನಾಗಿ ಕಾಪಾಡಿಕೊಂಡು ಹೋಗಬೇಕು ಅಂತ ಮನವಿ ಮಾಡಿದರು. ಇನ್ನು ಕಲಬುರಗಿಯಲ್ಲಿ ನಿಮಾನ್ಸ್ ಆಸ್ಪತ್ರೆ ಸ್ಥಾಪನೆಗೆ ಸರ್ಕಾರ ಕ್ರಮ ವಹಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸೂಚನೆಯನ್ನ ನೀಡಿದರು. ತಾವೆಲ್ಲ ಆಲೋಚನೆ ಮಾಡಬೇಕು. ಒಂದು ವೇಳೆ ಆರ್ಟಿಕಲ್ 371J ನಮಗೆ ಈ ಭಾಗಕ್ಕೆ ವಿಶೇಷ ಕಾನೂನು ಆಗದೆ ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಇತ್ತ? ಖಂಡಿತ ಇಲ್ಲ. ಇದಕ್ಕೆಲ್ಲ ತಮಗೆ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಅನೇಕ ವರ್ಷಗಳ ಹೋರಾಟ ಆಗಿರಬಹುದು. ಆದ್ರೆ ಆರ್ಟಿಕಲ್ 371J ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬರ ಒಂದು ಪ್ರಯತ್ನದಿಂದ UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಮತ್ತು ರಾಹುಲ್ ಗಾಂಧಿ ಅವರ ಒಂದು ಅಪೇಕ್ಷೆ ಮೇರೆಗೆ ಇಲ್ಲಿ ಆರ್ಟಿಕಲ್ 371J ಆಗಿದ್ರಿಂದ ಇವತ್ತು 10 ವರ್ಷ ಆಯ್ತು ಆರ್ಟಿಕಲ್ 371J ನಾವು ಕಾರ್ಯರೂಪಕ್ಕೆ ತಂದು. ನಮ್ಮ ಕಾನೂನು ಪಾಸ್ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿ ಈ ಎಲ್ಲ ರೂಲ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಈ ಭಾಗದ ಜನರಿಗೆ ಬಹಳ ವಿಶೇಷವಾಗಿ 3 ಸವಲತ್ತುಗಳನ್ನು ಕೊಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒಪ್ಪಿಗೆಯನ್ನ ಕೊಟ್ಟು, ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಈ 10 ವರ್ಷಗಳ ಕಾಲ, ಇವತ್ತು 10 ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರಗತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿದೆ. ಈ ಭಾಗದಲ್ಲಿ ಅದು ಸುಮಾರು 8,000 ವೈದ್ಯರಾಗಲಿಕ್ಕೆ ಸಾಧ್ಯ ಆಗಿದೆ. ಯಾಕೆ ಆಗಿದೆ ಅಂದ್ರೆ ನಾವು ಆರ್ಟಿಕಲ್ 371J ಅಡಿಯಲ್ಲಿ ಇವತ್ತು ರಿಸರ್ವೇಶನ್ ಕೊಟ್ಟಿದ್ದೀವಿ. ಈ ಭಾಗದ ಮಕ್ಕಳು, ಬಡವರ ಮಕ್ಕಳು, ರೈತರ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು ರಿಸರ್ವೇಶನ್ ಕೊಟ್ಟಿದ್ರಿಂದ 8,000 ಮಕ್ಕಳು ಇವತ್ತು ಡಾಕ್ಟರ್ ಆಗಿದ್ದಾರೆ. ಇವತ್ತು ಸುಮಾರು 25,000ಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ನಾವು ಒಂದು ಅಂದಾಜು ಪಟ್ಟಿ ಮಾಡಿದ್ರೆ ಸುಮಾರು ಎಲ್ಲಾ ಪ್ರೊಫೆಷನಲ್ ಕೋರ್ಸಸ್ ಹಿಡಿದ್ರೆ 1 ಲಕ್ಷದವರೆಗೆ ಇಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಾರೆ. ಸುಮಾರು 80,000 ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ. ಇಲ್ಲಿವರೆಗೆ 18,000 ಕೋಟಿ ಈ ಭಾಗದಲ್ಲಿ ವೆಚ್ಚ ಆಗಿದೆ. ಇದು ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬಾಗಿಲವನ್ನ ತೆರೆದಿರ್ತಕ್ಕಂಥವ್ರು
ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು ಇದಕ್ಕೆ ಚಾಲನೆ ಕೊಟ್ಟು ಕಾರ್ಯರೂಪಕ್ಕೆ ತಂದಿರತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಕಲಬುರ್ಗಿ ವಿಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಹೆಲ್ತ್ ಹಬ್ ಅನ್ನ ಮಾಡಬೇಕು ಅಂತ ಸದುದ್ದೇಶದಿಂದ ಇವತ್ತು ಕಲಬುರಗಿಯಲ್ಲಿ ನಾವು ಮತ್ತು ಈ ಭಾಗದಲ್ಲಿ ಏನೇನು ಮಾಡಿದೀವಿ ಅಂತ ಒಂದು ಸಣ್ಣ ಪಕ್ಷಿ ನೋಟವನ್ನ ನಿಮಗೆ ನಾನು ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಜಿಮ್ಸ್ ಇವತ್ತು ಕಲಬುರಗಿ ಮೆಡಿಕಲ್ ಕಾಲೇಜು, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 7-8ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ 150 ಸೀಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ನೀವು ನೋಡಿದಿರಿ, ಈ ಭಾಗದ ಜನರಿಗೆ ಒಂದು ಬಹಳ ದೊಡ್ಡ ಕಾಮಧೇನು ಆಗಿ ಇವತ್ತು ಕಲಬುರಗಿ ಇವತ್ತು ಗವರ್ಮೆಂಟ್ ಆಸ್ಪತ್ರೆ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನ ಮಾಡ್ತಾ ಇದೆ. ಅದಲ್ಲದೆ ಈ ಭಾಗದಲ್ಲಿ ಟ್ರಾಮಾ ಸೆಂಟರ್ ನಾವು ಕಳೆದ ಅವಧಿಯಲ್ಲಿನೇ ಟ್ರಾಮಾ ಸೆಂಟರ್ ಅನ್ನ ನಾವು ಮಾಡಿದ್ವಿ, ಆದ್ರೆ ಅದು ಉದ್ಘಾಟನೆ ಆಗಿರ್ಲಿಲ್ಲ, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಟ್ರಾಮಾ ಸೆಂಟರ್ ಅನ್ನ ಇವತ್ತು ಓಪನ್ ಮಾಡಿದೀವಿ. ಯಾವುದೇ ಅಪಘಾತ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕಿಂದ ನೀವು ಬಂದಿದ್ದೀರಿ, ನನ್ನ ಮನವಿ ಇದೆ, ಯಾವುದೇ ಅಪಘಾತ ಆದ್ರೆ ತಾವು ದಯವಿಟ್ಟು ಇವತ್ತು ಟ್ರಾಮಾ ಸೆಂಟರ್ ಕಳಿಸಿ. ಅಲ್ಲಿ ನ್ಯೂರೋ ಸರ್ಜನ್, ಆರ್ಥೋಪೆಡಿಷಿಯನ್ ಎಲ್ಲ ಇವತ್ತು ವೈದ್ಯರಿದ್ದಾರೆ. ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ನೀವು ಖಾಸಗಿ ಆಸ್ಪತ್ರೆಗೆ ಹೋದ್ರೆ 4 ಲಕ್ಷ 5 ಲಕ್ಷ ಕಟ್ಟಬೇಕಾಗ್ತದೆ. ಆದ್ರೆ ನಮ್ಮ ಟ್ರಾಮಾ ಸೆಂಟರ್ ಅಲ್ಲಿ ನಿಮಗೆ ಉಚಿತವಾಗಿರ್ತಕ್ಕಂಥ ಗುಣಮಟ್ಟದ ನಿಮಗೆ ಚಿಕಿತ್ಸೆ ಸಿಗ್ತದೆ. ಇಲ್ಲಿ ನೀವು ಈಗಾಗಲೇ ಮೆಡಿಕಲ್ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈಗ ಒಂದು 2-3 ಸಣ್ಣ ಕೆಲಸಗಳು ಉಳಿದಿವೆ. ಬಾಕಿದಂತೂ ಡೆವಲಪ್ಮೆಂಟ್ ವರ್ಕ್ ಅವು ಯಥಾ ಪ್ರಕಾರ ನಡೀತವೆ. ಆದರೆ ಕೆಲವು ಮಹತ್ವದ ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು ಅವ್ರ ಬಳಿ ಹೋಗಿ ಈ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಮೊದಲನೇದು ಸುಮಾರು 1000 ಕಿಲೋಮೀಟರ್, ಹೆಚ್ಚು ಕಡಿಮೆ ಬೀದರ್ ಅಂದರೆ 800-850 ಕಿಲೋಮೀಟರು, ಹಾಗೆ ಗುಲ್ಬರ್ಗ 700 ಕಿಲೋಮೀಟರ್ ಮೇಲಿದೆ. ಬಿಜಾಪುರ ಕೂಡ ಅಷ್ಟೇ ದೂರಿದೆ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರ್ಯಾಂಚ್, ನಾವು ದೊಡ್ಡದು ಕೇಳಲ್ಲ, ಬರೀ ಬ್ರ್ಯಾಂಚ್, ಅದರದ್ದು ನಿಮಾನ್ಸ್ ಹಾಸ್ಪಿಟಲ್ದು ಒಂದು ಬ್ರ್ಯಾಂಚ್ ಇಲ್ಲಿ ಕೇಳ್ತೇವೆ. ಯಾಕಂದರೆ ಅಷ್ಟು ದೂರ ಭಾಳಷ್ಟು ಜನರಿಗೆ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ಇವೆಲ್ಲ ಇದೆ. ಸೊ ಅದಕ್ಕಾಗಿ ಅದು ಎಲ್ಲಾದರೂ ಇರಲಪ್ಪ. 7 ಜನ MLAಗೆ ನಾವು ಈ ಭಾಗದಿಂದ ಆರಿಸಿಕೊಟ್ಟಿದ್ದೇವೆ MP ಗಳಿಗೆ. ಇವತ್ತು ಹೆಚ್ಚು ಕಡಿಮೆ 5 ಜನ ಹೈದರಾಬಾದ್ ಕರ್ನಾಟಕದಿಂದ ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದಾರೆ ಆರಿಸಿ. ಅದಕ್ಕಾಗಿ ಅವರಿಗೆ ನೀವು ಇವು 3 ಮಾಡಿದರೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ MP ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ, ಅವ್ರ ಹತ್ರ ಅಷ್ಟು ಅಧಿಕಾರಗಳು ಕೂಡ ಇರೋದಿಲ್ಲ. ಅದಕ್ಕೊಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರ್ಯಾಂಚ್ ಕಲಬುರಗಿಗೆ ಆಗಲಿ, ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಡಯಾಪೆಡಾಲಜಿ ಅಂಥೇಳಿ, ಡಯಾಪೆಡಾಲಜಿ, ಅದರದ್ದು ಬ್ರ್ಯಾಂಚೇ. ಅದು ನಾವೇನು ಮೇನ್ ಇಲ್ಲಿ ಹಾಕಬೇಕು ಅಂತಿಲ್ಲ, ಅದರ ಬ್ರ್ಯಾಂಚ್ ಇಲ್ಲಿ 2 ಬ್ರ್ಯಾಂಚ್ ಆದರೆ ಈ ಭಾಗದ ಜನರಿಗೆ ನಿಮ್ಮ ಬೆಂಗಳೂರಿಗಾಗಲಿ ಬೇರೆ ಕಡೆ ಆಗಲಿ ಬರಬೇಕಾದಂಥ ಅವಶ್ಯಕತೆ ಬೀಳಲ್ಲ, ಖರ್ಚು ಕಡಿಮೆ ಆಗ್ತದೆ. ಅದಕ್ಕಾಗಿ ಇವು 2. ಮೂರನೇದು, ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ. ಮೊನ್ನೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಯಾಕಂದರೆ ಎಜುಕೇಷನ್
ಹೆಲ್ತು ಇದು ಭಾಳ ಇಂಪಾರ್ಟೆಂಟ್. ಈ ಹೆಲ್ತು ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಡಬೇಕು. ಮತ್ತು ನೀವು ಸಾಕಷ್ಟು ಎಜುಕೇಷನ್ಗಳಿಗೆ ಸಹಾಯ ಮಾಡಿದ್ರಿ. ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ಬಹಳ ಅತಿ ಹಿಂದುಳಿದಂಥ ಯೂನಿವರ್ಸಿಟಿ ಆಗಿದೆ. ಅದರಲ್ಲಿ ಪ್ರೊಫೆಸರ್ಗಳಿಲ್ಲ, ಹೊಸ ಕೋರ್ಸ್ಗಳಿಲ್ಲ, ಹೊಸ ಯಾವುದೇ ಒಂದು ಸಂಶೋಧನೆ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಆಮೇಲೆ ಬಿಲ್ಡಿಂಗ್ಗಳು ಕೂಡ ಎಲ್ಲ ಕುಸಿದು ಬೀಳ್ತಾ ಇವೆ. ಅನೇಕ ಬಿಲ್ಡಿಂಗ್ಗಳು ನಾನು ನೋಡಿದ್ದೇನೆ, ಅದಕ್ಕೆ ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಏನೂ ಇಲ್ಲ. ಸೊ ಹೇಗೆ ನೀವು ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು 300 ಕೋಟಿ ಎಷ್ಟೋ ಕೊಟ್ಟರೆ ಕಾಣ್ತದೆ. ನಿಮ್ಮ ಮೈಸೂರಿಗೆ 300 ಕೋಟಿ ಕೊಟ್ಟರೆ ಕಾಣ್ತದೆ. 100 ಕೋಟಿ ಸರಿ, 100 ಕೋಟಿ 100 ಕೋಟಿ ಇರಲಿ, ಏನು ಇರಲಿ, ಬಟ್ ಮಾಡಿದ್ದು ಒಳ್ಳೆಯದೇ. ಯಾಕಂದ್ರೆ ಎಲ್ಲ ಭಾಗದಿಂದ ಜನ ಓದ್ತಾರೆ. ಇಲ್ಲೇನಾಗಿದೆ, ಈ ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಪರ್ಟ್ಗಳ ಕೊರತೆ ಮತ್ತು ಭಾಳಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಟೀಚರ್ಸ್ ಇರಲ್ಲ. ಒಳ್ಳೆ ಟೀಚರ್ಸು ಇಲ್ಲಿ ಬರಲ್ಲ. ಈಗ ಬರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ. ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ಒಂದು ಆಗಿತ್ತು, ಫ್ಲೈಟ್ಗಳು ಬರ್ತೀವಿ, ಈಗ ಅದನ್ನು ಬಂದ್ ಆಗಿಬಿಟ್ಟಿದೆ. ಇನ್ನು ಜಯದೇವ್ ಆಸ್ಪತ್ರೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಅಲ್ಲಂ ಪ್ರಭು ಪಾಟೀಲ್ರ ಭಾವಚಿತ್ರ ಹಾಕದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿದೆ ಅಂತ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಿಂದೂ ಬರೋ ಸಣ್ಣ ಎಲ್ಲ ಗೌರ್ಮೆಂಟ್ ಮತ್ತೊಂದೆಡೆ ನೇಟೆ ರೋಗದಿಂದ ಹಾಳಾದ ತೊಗರಿ ಬೆಳೆಗಾರರಿಗೆ ಕಲಬುರಗಿಯಲ್ಲಿಯೇ ಸಿಎಂ ಸಿದ್ದರಾಮಯ್ಯ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಜಯದೇವ್ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಅದೇನೇ ಇರಲಿ, 371J ಕಲಂ ಜಾರಿ ಸವಿನೆನಪಿಗಾಗಿ ಕಲಬುರಗಿಯಲ್ಲಿ ಅತ್ಯಾಧುನಿಕ ಜಯದೇವ್ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣೆಯಾಗಿದ್ದು ಜನವರಿ 1ರಿಂದ ಜನಸೇವೆಗೆ ಸಮರ್ಪಣೆಯಾಗಲಿದೆ. ಒಟ್ಟಿನಲ್ಲಿ ಕಲಬುರಗಿಯಲ್ಲಿ ಜಯದೇವ್ ಹೃದ್ರೋಗ ಆಸ್ಪತ್ರೆ ಸ್ಥಾಪನೆಯಿಂದ ಉತ್ತರ ಕರ್ನಾಟಕ ಭಾಗದ ಮಂದಿಗೆ ಸಂತಸ ತಂದಿದ್ದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ ಶ್ರೀಕಾಂತ್ ಬಿರಾಳ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.